ಸಂಸದ ಪ್ರಜ್ವಲ್ ರೇವಣ್ಣಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ ಅಧಿಕಾರದ ದುರ್ಬಳಕೆಯನ್ನ ಪ್ರಜ್ವಲ್ ರೇವಣ್ಣ ಮಾಡಿರೋದ್ರ ಬಗ್ಗೆ ಆರೋಪ ಇದೆ ಅಂತ. ಇದರ ಮುಂದುವರೆದ ಭಾಗವಾಗಿ ಮಹಿಳಾ ಅಧಿಕಾರಿಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರ ಪ್ರಜ್ವಲ್ ತಮ್ಮ ಅಧಿಕಾರದ ಮದದ ಪ್ರಯೋಗ ಮಾಡಿದ್ರ ಅನ್ನೋದು ಪ್ರಶ್ನೆ. ಟ್ರಾನ್ಸ್ಫರ್ ಲೆಟರ್ ಕೊಡೋದಾಗಿ ಕರೆಸಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರ ಇಂಥದ್ದೊಂದು ಆರೋಪ ಅವ್ರ ಮೇಲೆ ಕೇಳಿ ಬರ್ತಾ ಇದೆ. ಇಬ್ಬರು ಸರ್ಕಾರಿ ಅಧಿಕಾರಿಗಳಿಂದ ಎಸ್ಐಟಿ ಮುಂದೆ ಹೇಳಿಕೆ ಕೂಡ ದಾಖಲಾಗಿದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟಗಳ ಸರಮಾಲೆ. ಟ್ರಾನ್ಸ್ಫರ್ ಲೆಟರ್ ಕೊಡುವುದಾಗಿ ಲೈಂಗಿಕ ದೌರ್ಜನ್ಯ. ಇಬ್ಬರು ಸರ್ಕಾರಿ ಅಧಿಕಾರಿಗಳಿಂದ ಹೇಳಿಕೆ ದಾಖಲು. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ. ಇದೀಗ ಇಬ್ಬರು ಸರ್ಕಾರಿ ಮಹಿಳಾ ಅಧಿಕಾರಿಗಳು ಎಸ್ಐಟಿ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಟ್ರಾನ್ಸ್ಫರ್ ಲೆಟರ್ ಕೊಡುವುದಾಗಿ ಕರೆಸಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಬೆದರಿಕೆ ಹಾಕಿರುವ ಆರೋಪ ಮಾಡಲಾಗಿದೆ. ಮೊದಲು ಈ ಪ್ರಕರಣದಲ್ಲಿ ನಮ್ಮನ್ನ ಎಳಿಬೇಡಿ ಅಂತ ಹೇಳಿದವರೇ ಈಗ ಖುದ್ದು ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ ವಿರುದ್ಧ ಮತ್ತೊಂದು ಅತ್ಯಾಚಾರ ಕೇಸ್. ತೋಟದ ಮನೆಯಲ್ಲಿ ಸ್ಥಳ ಮಹಜರು. ಇತ್ತ ಕೆಆರ್ ನಗರ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಾಗಿದೆ. ನ್ಯಾಯಾಧೀಶರ ಎದುರು 164 ಹೇಳಿಕೆಯನ್ನು ದಾಖಲಿಸಿರುವ ಸಂತ್ರಸ್ತೆಯನ್ನ ಕರೆತಂದು ಚನ್ನರಾಯಪಟ್ಟಣ ಮೈಸೂರು ತಾಲೂಕಿನ ಗನ್ನಿಕಡ ತೋಟದ ಮನೆಯಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗಿದೆ. ಜೂನ್ 4ರವರೆಗೂ ಬರಲ್ವಾ ಪ್ರಜ್ವಲ್ಗೆ ಬ್ಲೂ ಕಾರ್ನರ್ ನೋಟಿಸ್ ಅಲರ್ಟ್. ಈಗಾಗಲೇ ವಿದೇಶಕ್ಕೆ ಪರಾರಿಯಾಗಿರುವ ಪ್ರಜ್ವಲ್ ಜೂನ್ 4ರ ತನಕ ವಿಚಾರಣೆಗೆ ಹಾಜರಾಗುವುದು ಡೌಟ್ ಅಂತ ಹೇಳಲಾಗ್ತಿದೆ. ಪ್ರಜ್ವಲ್ ಶೆಂಗೆನ್ ವೀಸಾ ಪಡೆದಿದ್ದಾರೆ ಎನ್ನಲಾಗಿದ್ದು ಜೂನ್ 4ಕ್ಕೆ ವೀಸಾ ವ್ಯಾಲಿಡಿಟಿ ಮುಕ್ತಾಯವಾಗ್ತಿದೆ. ಅದಾದ ಬಳಿಕವಷ್ಟೇ ಪ್ರಜ್ವಲ್ ವಾಪಸ್ಸಾಗಿ ತನಿಖೆಯನ್ನು ಎದುರಿಸ್ತಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಈಗಾಗಲೇ 167 ದೇಶಗಳಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿದ್ದು ಇದೀಗ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ದಿನಕ್ಕೊಂದು ರೋಚಕ ತಿರುವನ್ನ ಪಡೆದುಕೊಳ್ತಿದೆ. ಆದರೆ ಪ್ರಜ್ವಲ್ ಎಲ್ಲಿದ್ದಾರೆ ಎಂಬುದು ಈವರೆಗೂ ಮಾತ್ರ ತಿಳಿದಿಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ, ಮತ್ತೆ ಕನೆಕ್ಟ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಇಷ್ಟು ತನಕ ನಾವು ನೋಡ್ತಾ ಇದ್ದು ವಿಕ್ಟಿಮ್ಸ್ ಅಂದ್ರೆ ಅಸಹಾಯಕತೆ ಸ್ಥಿತಿಯಲ್ಲಿದ್ದಂತಹ ವಿಕ್ಟಿಮ್ಸ್ ನ ಇಲ್ಲಿ ಸರ್ಕಾರಿ ಅಧಿಕಾರಿಗಳೇ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲು ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಮಿಸ್ಬಿಹೇವ್ ಮಾಡಿರೋದ್ರ ಬಗ್ಗೆ, ಮತ್ತೆ ಇಟ್ ಇಸ್ ಅ ಕ್ಲಿಯರ್ ಕೇಸ್ ಆಫ್ ಮಿಸ್ ಪವರ್ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಸೊ ಇದು ಯಾವ ಆಯಾಮವನ್ನು ಕೊಡುತ್ತೆ, ಎಸ್ಐಟಿ ತನಿಖೆ ಮುಂದೆ ಹೇಗೆ ಸಾಗುತ್ತೆ ಅನ್ನೋದು ಪ್ರಶ್ನೆ. ಮಮತಾ ಆ ವಿಡಿಯೋಗಳನ್ನು ವೀಕ್ಷಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಯಾರು ಸಂತ್ರಸ್ತರಿದ್ರು ಅಂಥವ್ರನ್ನ ಸಂಪರ್ಕ ಮಾಡುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ರು. ಅದರಲ್ಲಿ ಅಂದರೆ ದೌರ್ಜನ್ಯಕ್ಕೆ ಒಳಗಾದಂತಹವರಲ್ಲಿ ಕೆಲವರು ಸರ್ಕಾರಿ ಅಧಿಕಾರಿಗಳಿದ್ರು. ಆ ಮಹಿಳಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಹೇಳಿಕೆಯನ್ನು ಕೊಡಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಅವರು ನಿರಾಕರಣೆಯನ್ನು ಮಾಡಿದ್ರು. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದರು. ಆದರೆ ಇದುವರೆಗೂ ಕೂಡ ಪ್ರಕರಣದಲ್ಲಿ 30ಕ್ಕೂ ಹೆಚ್ಚು ಸಂತ್ರಸ್ತೆಯರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆ ಇಬ್ಬರು ಸರ್ಕಾರಿ ಅಧಿಕಾರಿಗಳು, ಮಹಿಳಾ ಅಧಿಕಾರಿಗಳು ಬಂದು SITಗೆ ವಿಚಾರಣೆಗೆ ಎದುರಿಸಿದ್ದಾರೆ. ಅದರ ಜೊತೆಗೆ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದರೆ ಟ್ರಾನ್ಸ್ಫರನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ, ಟ್ರಾನ್ಸ್ಫರ್ ಬೇಕಾದಂತಹ ಸಂದರ್ಭದಲ್ಲಿ, ಇವರ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ. ಆ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಮಾಡಿಟ್ಕೊಂಡು ಪದೇ ಪದೇ ವಿಡಿಯೋ ಕಾಲನ್ನು ಮಾಡಿ ಬಟ್ಟೆ ಬಿಚ್ಚುವಂತೆ, ನಗ್ನವಾಗುವಂತೆ ಸೂಚನೆ ಕೊಟ್ಟು ಹೆದರಿಕೆ ಬೆದರಿಕೆಯನ್ನು ಹಾಕಿದ್ರು ಅನ್ನೋ ನಿಟ್ಟಿನಲ್ಲಿ ಈ ಮಹಿಳಾ ಅಧಿಕಾರಿಗಳು SIT ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಈ ಮಹಿಳಾ ಅಧಿಕಾರಿಗಳ ಹೇಳಿಕೆಯನ್ನು ಆಧಾರವಾಗಿಟ್ಕೊಂಡು ಹೊಸ FIR ಅನ್ನು ದಾಖಲು ಮಾಡಬೇಕಾ ಹೇಗೆ ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ನಡೆಸ್ತಿದ್ದಾರೆ, ಸಮಾಲೋಚನೆಯನ್ನು ನಡೆಸ್ತಿದ್ದಾರೆ. ಬಹುಶಃ ಈ ಬಗ್ಗೆ ಕೂಡ ಸರ್ಕಾರಿ ಅಧಿಕಾರಿಗಳ ಮೇಲಿನ ಲೈಂಗಿಕ ದೌರ್ಜನ್ಯ ಏನಿದೆ ಇದ್ರ ಮೇಲೂ ಕೂಡ ಸಪರೇಟ್ FIR ಆಗುವ ಸಾಧ್ಯತೆಗಳು ತೀರಾ ಹೆಚ್ಚಾಗಿವೆ. ಓಕೆ ಮೂರ್ತಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಈಗ ಸರ್ಕಾರಿ ಅಧಿಕಾರಿಗಳ ವಿಚಾರ ಬಂದಾಗ ಬೇರೆ ರೀತಿನಲ್ಲೇ ನೋಡಬೇಕಾಗುತ್ತೆ. ಅಕ್ಷಮ್ಯ ಅಂತಕ್ಕಂಥದ್ದು ಒಂದು, ಬಟ್ ಏನು ಲೆಟರ್ ಅದು ನಿಜಕ್ಕೂ ಕೂಡ ಆಮಿಷವನ್ನು ಒಡ್ಡಿದ್ರ, ಆಮಿಷ ಒಡ್ಡಿ ಲೈಂಗಿಕ ದೌರ್ಜನ್ಯ ಎಸಗಿರ್ತಕ್ಕಂಥದ್ದೇ ಬೇರೆ ಸೆಕ್ಷನ್ ಬರುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ದಿನದಿಂದ ದಿನಕ್ಕೆ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಮಾತ್ರ ಈ ಎಲ್ಲ ಪ್ರಕರಣದಿಂದ ಗೊತ್ತಾಗ್ತಾ ಇದೆ.